ಹಲೋ ಎವ್ರಿವನ್, ಪುನೀತ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಬೇಬಿ ಕುಚ್ಚನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಸ್ಯಾರಿ ಬಂದು ಈ ಥರ 3 ಕಲರ್ಸಲ್ಲಿದೆ, 3 ಕಲರ್ ಇದೆ ಸ್ಯಾರಿಲಿ. ಆಫ್ ವೈಟು ಮತ್ತು ಪರ್ಪಲ್ ಹಾಗೆ ಗ್ರೀನ್ ಇದೆ. ಈ 3 ಕಲರ್ಸ್ ಯೂಸ್ ಮಾಡಿ ಡಿಫ್ರೆಂಟ್ ಆಗಿರೋ ಬೇಬಿ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಸ್ಯಾರಿ ಫುಲ್ ಹಾಕಿದ್ದೀನಿ, ತೋರ್ಸೋಕ್ಕೆ ಇಷ್ಟು ಗ್ಯಾಪ್ ಬಿಟ್ಟಿದ್ದೀನಿ. ಈ ಥರ ಕುಚ್ಚನ್ನ ಹಾಕಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ಯಾರಿ ಕಲರ್ 3 ಕಲರ್ಸು ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ. ಹಾಗೆ ಈ ಥರ 2 mm ಬೀಡ್ಸ್ ಬೇಕಾಗುತ್ತೆ, ಗೋಲ್ಡ್ ಕಲರು. ಹಾಗೆ ಬಿಗ್ ಗೋಲ್ ಇರೋ ನೀಡಲ್ಗೆ ನಾನು 25 ಎಳೆ ಸಿಲ್ಕ್ ಥ್ರೆಡ್ನ ಐರನ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. 2 ಕಲರ್ಸ್, ಒಂದು ಕುಚ್ಚಲ್ಲಿ 2 ಕಲರ್ಸ್ ಬರುತ್ತೆ. ಎಲ್ಲ ನೀಡಲ್ಗೂ 25 ಎಳೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ಕೂಡ 25 ಎಳೆ ಹಾಕ್ಕೊಂಡು ನಾನು ಐರನ್ ಮಾಡ್ಕೊಂಡಿದ್ದೀನಿ. ನಾಟ್ ಹಾಕೋಕ್ಕೆ ಹಾಗೆ ಜರಿ ಥ್ರೆಡ್ ಬೇಕಾಗುತ್ತೆ, ಹಾಗೆ ಎಮ್ಮಿಂಗ್ ನೀಡಲ್ ಕೂಡ ಬೇಕಾಗುತ್ತೆ. ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಆಲ್ರೆಡಿ ನಾನಿಲ್ಲಿ ಪರ್ಪಲ್ ಹಾಕಿದ್ದೀನಿ. ಇವಾಗ ಈ ಥರ ಮೆಜರ್ಮೆಂಟು 1 ಫಿಂಗರ್ ಗ್ಯಾಪ್ ಬಿಟ್ಬಿಟ್ಟು ಈ ಥರ ನೀಡಲ್ನ ಮೇಲೆಯಿಂದ ಕೆಳಗಡೆ ತಗೊಂಡು ನಾನಿಲ್ಲಿ 1 ಇಂಚ್ ಆಗೋಷ್ಟು ಉದ್ದ ಬಿಟ್ಕೋತೀನಿ ಕುಚ್ಚನ್ನ. ನಾನಿಲ್ಲಿ ಕುಚ್ಚನ್ನ 1 ಇಂಚ್ ಆಗೋಷ್ಟು ಉದ್ದ ಬಿಟ್ಕೊಂಡು ಎಕ್ಸ್ಟ್ರಾ ಈ ಥರ ಕಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇವಾಗ ಸೆಂಟ್ರಿಗೆ ಮಧ್ಯದಲ್ಲಿ ಹಾಫ್ ವೈಟ್ ಇದೆ ಅಲ್ವಾ, ಕ್ರೀಮ್ ಕಲರು, ಅದನ್ನು ಹಾಕೋತಾ ಇದ್ದೀನಿ. ಅದ್ರ ಪಕ್ಕದಲ್ಲೇ ಹಾಕಬೇಕು. ಅದನ್ನು ಕೂಡ 1 ಇಂಚು ಗ್ಯಾಪ್ ಬಿಟ್ಕೊಂಡು 1 ಇಂಚು ಅಷ್ಟು ಉದ್ದ ಬಿಟ್ಕೊಂಡು ಹಾಕ್ಕೋಬೇಕು. ಇಷ್ಟು ಉದ್ದ ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಮತ್ತೆ ಗ್ರೀನ್ ಹಾಕ್ಕೋಬೇಕು. ನಾನು ಒಂದೇ ನೀಡಲ್ಗೆ ಗ್ರೀನ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಕಡೆ 2 ನೀಡಲ್ ಇದ್ದರೆ ಎರಡಕ್ಕೂ 25 ಎಳೆ ಹಾಕ್ಕೊಂಡ್ರೆ ಹಾಕ್ಕೋಬೋದು. ಈ ಥರ 3 ಈ ಥರ ಹಿಡ್ಕೊಂಡು ಇವಾಗ ಎಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡ್ ಹಾಕಿದ್ದೀನಲ್ವ, ಅಲ್ಲಿ ನಾಟ್ ಹಾಕ್ಕೋಬೇಕು. ಈ ಥರ ಮುಂದೆಯಿಂದ ಪಾಸ್ ಮಾಡಿಕೊಂಡು ಇಲ್ಲಿ ಒಂದು 4 ನಾಟ್ಸ್ ಹಾಕ್ಕೋಬೇಕು. ನಿಮ್ಗೆ ಯಾವ ಥರ ನಾಟ್ ಹಾಕ್ಕೊಳ್ಳೋಕೆ ಬರುತ್ತೋ ಆ ಥರ ಹಾಕ್ಕೊಳ್ಳಿ. ಈ ಥರ 4 ನಾಟ್ಸ್ ಹಾಕಿ ನೆಕ್ಸ್ಟು ಸೆಂಟ್ರಲ್ಲಿ ಮೇಲೆ ಈ ಥರ ನೀಡಲ್ನ ಕೆಳಗಡೆಯಿಂದ ಮೇಲೆ ಪಾಸ್ ಮಾಡ್ಕೋಬೇಕು. ಈ ಥರ ಪಾಸ್ ಮಾಡಿಕೊಂಡು ಇವಾಗ ಒಂದು 2 mm ಬೀಡ್ಸ್ ಹಾಕ್ತಾ ಇದ್ದೀನಿ ನಾನು. ಈ 2 mm ಬೀಡ್ಸು ಇಲ್ಲಿಗೆ ಬರುತ್ತೆ. ಇಲ್ಲಿ ನಾಟ್ ಹಾಕಿದ್ದೀವಲ್ವ, ಇಲ್ಲಿ ಬರಲ್ಲ, ಇಲ್ಲಿಗೆ ಈ ಥರ ಮತ್ತೆ ಕೆಳಗಡೆ ಪಾಸ್ ಮಾಡ್ಕೋಬೇಕು ನೀಡಲ್ನ. ಈ ಥರ ಪಾಸ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು. ಆವಾಗ ಬೀಡ್ಸು ಸೆಕ್ಯೂರ್ ಆಗಿರುತ್ತೆ. ಈ ಥರ ಇವಾಗ ನಿಮಗೆ ಉದ್ದ 1 ಇಂಚ್ ಉದ್ದ ಬಿಟ್ಕೊಂಡಿದ್ದೀವಲ್ಲ, ಅದಕ್ಕಿಂತ ಚಿಕ್ಕದಾಗಿ ಬೇಕು ಅಂದರೆ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಆಲ್ರೆಡಿ ಎಲ್ಲ ಕುಚ್ಚನ್ನು ಒಂದೇ ಲೆಂತಿಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಬರುತ್ತೆ. ಇದು ಡಿಫ್ರೆಂಟ್ ಆಗಿದೆ ಬೇಬಿ ಕುಚ್ಚು. ನಾವು ಒಂದೇ ಕಲರ್ಸು 4 ಹಾಕ್ಕೊಂಡು ಹೋಗ್ತೀವಲ್ಲ, ಇದು ಒಂದೇ ಕುಚ್ಚಲ್ಲೇ 2 ಕಲರ್ಸ್ ಈ ಥರ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಹಾಕಿ ತೋರಿಸ್ತೀನಿ. ನೆಕ್ಸ್ಟ್ ಇವಾಗ ಪರ್ಪಲ್ ಕಲರಲ್ಲಿ ಹಾಕ್ತಾಯಿದ್ದೀನಿ. ಈ ಸೀರೆಯಲ್ಲಿ 3 ಕಲರ್ಸ್ ಇರೋದ್ರಿಂದ 3 ಕಲರ್ಸ್ ಯೂಸ್ ಮಾಡಿದ್ದೀನಿ ನಾನು. 2 ಕಲರ್ಸ್ ಇದ್ದರೆ 2 ಕಲರ್ಸಲ್ಲೇ ಹಾಕ್ಕೊಂಡು ಹೋಗಬೇಕಾಗತ್ತೆ. ಕೆಳಗಡೆ ಮೇಲೆಯಿಂದ ಈ ಥರ ಪಾಸ್ ಮಾಡಿಕೊಂಡು ಇಷ್ಟುದ್ದ ಬಿಟ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪಕ್ಕಕ್ಕೆ ಹಾಕಕ್ಕೆ ಬೇಕಲ್ವ, ಅದಕ್ಕೆ ನಾನು ಒಂದೇ ನೀಡಲ್ಗೆ ಹಾಕ್ಕೊಂಡಿರೋದ್ರಿಂದ
ಬಿಟ್ಕೊಂಡು ನೆಕ್ಸ್ಟು ಮಧ್ಯಕ್ಕೆ ವೈಟ್ ಹಾಕಬೇಕು. ಬಾಡಿ ಫುಲ್ಲು ಆಫ್ ವೈಟ್ ಇದೆ ಸಾರಿ, ಅದಕ್ಕೆ ನಾನು ವೈಟ್ ಸೆಂಟ್ರಲ್ಲಿ ಹಾಕ್ಬಿಟ್ಟು ಕುಚ್ಚು ಹಾಕ್ತಾಯಿದ್ದೀನಿ. ಈ ಥರ ಹಾಕಿದ್ಮೇಲೆ ಮತ್ತೆ ಇವಾಗ ಪರ್ಪಲ್ ಕಲರ್ ಹಾಕ್ತಾಯಿದ್ದೀನಿ. ಎಲ್ಲನೂ ಈ ಥರ ಸೇರಿಸಿಡ್ಕೊಂಡು ಇಲ್ಲಿ ಮತ್ತೆ 4 ನಾಟ್ಸ್ ಹಾಕ್ಕೋಬೇಕು. ಈ ಥರ 4 ನಾಟ್ಸ್ ಹಾಕ್ಕೋಬೇಕು. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಈ ಥರ ಸೆಂಟ್ರಲ್ಲಿ ನೀಡಲ್ನ ಕೆಳಗಡೆಯಿಂದ ಮೇಲೆ ತಗೋಬೇಕು. ಒಂದು 2 mm ಬೀಡ್ಸ್ ಹಾಕೋತೀನಿ. ನೀವು ಬೀಡ್ಸ್ ಬೇಡ ಅಂದರೆ ಹಾಗೆ ನಾಟ್ ಹಾಕ್ಕೊಂಡ್ರೂ ಆಯಿತು. ನಾನಿಲ್ಲಿ ಒಂದೊಂದು ಬೀಡ್ಸ್ ಹಾಕ್ತಾಯಿದ್ದೀನಿ ಸೆಂಟ್ರಿಗೆ. ಈ ಥರ ಬೀಡ್ಸ್ ಹಾಕಿ ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಸ್ಯಾರಿ ಫುಲ್ ಹಾಕಿದ್ದೀನಿ. ಯಾವ ಥರ ಬಂದಿದೆ ಸ್ಯಾರಿ ಫುಲ್ ಅಂತ ತೋರಿಸ್ತೀನಿ. ನೋಡಿ, ನಾನು ಹಾಕಿರೋ ಡಿಸೈನು ಈ ಥರ ಬಂದಿದೆ. ನೋಡಿ, ಸ್ಯಾರಿ ಫುಲ್ ಹಾಕಿದ್ದೀನಿ, ಈ ಥರ ಬಂದಿದೆ. ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.